ಲೂಕರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 29-32. ಜನರು ಗುಂಪು ಗುಂಪಾಗಿ ಕೂಡಿ ಬರುತ್ತಿರುವಾಗ ಆತನು ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಈ ಸಂತತಿ ಕೆಟ್ಟ ಸಂತತಿಯೇ, ಇದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಹೇಗೆಂದರೆ, ಯೋನನು ನಿನೆವೆ ಪಟ್ಟಣದವರಿಗೆ ಗುರುತಾದ ಹಾಗೆಯೇ ಮನುಷ್ಯಕುಮಾರನು ಈ ಸಂತತಿಗೆ ಗುರುತಾಗಿರುವನು. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳುಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಇಂದಿನ ವಾಕ್ಯ ಹೇಳ್ತದೆ, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಜನರು ಪ್ರಭು ಯೇಸು ಹತ್ರ ಕೇಳ್ತಾರೆ, ನಮಗೊಂದು ಅದ್ಭುತವನ್ನು ಮಾಡಿ ತೋರಿಸು ಅಲ್ವಾ. ಅದಕ್ಕೆ ಪ್ರಭು ಯೇಸು ಸ್ಪಷ್ಟವಾಗಿ ಇವತ್ತಿನ ವಾಕ್ಯದ ಮೂಲಕ ಹೇಳ್ತಾರೆ, ಜನರು ಗುಂಪು ಗುಂಪಾಗಿ ಕೂಡಿ ಬರುತ್ತಿರುವಾಗ ಆತನು ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಈ ಸಂತತಿ ಕೆಟ್ಟ ಸಂತತಿಯೇ, ಇದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ನೋಡಿ, ಸ್ಪಷ್ಟವಾಗಿ ಪ್ರಭು ಯೇಸು ಹೇಳ್ತಾರೆ, ಯಾಕೆ ಕೆಟ್ಟ ಸಂತತಿ ಅಂತ ಹೇಳ್ತಾರೆ, ನೀವು ಕೇವಲ ಅದ್ಭುತಗಳು ಸೂಚಕ ಕಾರ್ಯಗಳಿಗೆ ಮಾರು ಹೋಗ್ತಾ ಇದ್ದೀರಿ. ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು, ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಮುಖ್ಯವಾದಂಥದ್ದು ಯಾವುದು, ಆ ಮುಖ್ಯವಾದದ್ದಕ್ಕೆ ಆ ಒಂದು ಬೆಲೆಯನ್ನ ನೀವು ಕೊಡ್ತಾ ಇಲ್ಲ. ನೀವು ಯಾವುದನ್ನ ಹೃದಯದಲ್ಲಿ ಸ್ವೀಕರಿಸಬೇಕೋ ಅದನ್ನ ಸ್ವೀಕರಿಸ್ತಾ ಇಲ್ಲ. ನೀವು ಪ್ರತಿ ಕಾರ್ಯವನ್ನ ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಆಶ್ಚರ್ಯಕ್ಕಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಿ. ಆದರೆ ನಿಜವಾಗಿಯೂ ನಿಮ್ಮ ಹೃದಯಗಳಲ್ಲಿ ನೀವು ಇಟ್ಟುಕೊಳ್ಳಬೇಕಾದಂಥ ಅಮೂಲ್ಯವಾದಂತಹ ಒಂದು ರತ್ನವಿದೆ, ಮುತ್ತು ರತ್ನವಿದೆ. ಆ ಒಡವೆಗಳನ್ನ ನೀವು ನಿಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಬಿಟ್ಬಿಟ್ಟು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ನೋಡಲು ನೀವು ಬಯಸ್ತಾ ಓಡ್ತಾ ಇದ್ದೀರಲ್ಲ ಅಂತ ಪ್ರಭು ಯೇಸು ಹೇಳ್ತಾರೆ. ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಹೇಗೆಂದರೆ, ಯೋನನು ನಿನೆವೆ ಪಟ್ಟಣದವರಿಗೆ ಗುರುತಾದ ಹಾಗೆಯೇ ಮನುಷ್ಯಕುಮಾರನು ಈ ಸಂತತಿಗೆ ಗುರುತಾಗಿರುವನು. ಎಷ್ಟು ಸ್ಪಷ್ಟವಾಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಪ್ರಭು ಯೇಸು. ನೋಡಿ, ಪ್ರಭು ಯೇಸು ಹೇಳೋ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ನಿನೆವೆ ಪಟ್ಟಣದವರ ಬಳಿಗೆ ಯೋನನನ್ನ ಕಳಿಸಿದ್ದು ಯಾತಕ್ಕೆ? ಅವರು ನಾಶವಾಗಬಾರದು, ಅವ್ರೇನಾಗಬಾರ್ದು, ನಾಶವಾಗಬಾರ್ದು ಅಂತ ಅಂದ್ಬಿಟ್ಟು ಯೋನನನ್ನ ಅಲ್ಲಿಗೆ ಕಳಿಸ್ತಾರೆ. ಶುಭ ವರ್ತಮಾನವನ್ನ, ಸತ್ಯವಚನಗಳನ್ನ ಸಾರೋದಕ್ಕೆ. ಆ ಸತ್ಯವಚನ ಏನು? ನೀವು ಪಾಪವನ್ನ ಬಿಟ್ಟು ದೇವರ ಕಡೆಗೆ ತಿರ್ಕೊಳ್ರಿ, ನೀವು ಮಾಡ್ತಿರೋದು ಪಾಪಗಳನ್ನೆಲ್ಲ ಬಿಟ್ಬಿಡಿ ಎಂಬುದಾಗಿ ಸಾರಿ ಹೇಳುವುದಕ್ಕೆ ಯೋನನು ಅಲ್ಲಿಗೆ ಹೋಗ್ತಾನಲ್ವಾ. ಆ ಯೋನನು ಏನ್ ಮಾಡ್ತಾನೆ, ನೆನವೆ ಪಟ್ಟಣದ ರಕ್ಷಣೆಗಾಗಿ ಅಲ್ಲಿ ಹೋಗಿ ನಿಂತ್ಕೋತಾನೆ. ಅದೇ ರೀತಿ ಪ್ರಭು ಯೇಸು ಜನಾಂಗಗಳ ರಕ್ಷಣೆಗಾಗಿ ಬಂದಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ ನೋಡಿ. ನೆನವೆ ಪಟ್ಟಣವು ಯೋನನು ಹೋಗದಿದ್ದರೆ ನಾಶವಾಗಿ ಹೋಗ್ತಾ ಇತ್ತು. ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಾರದೇ ಇದ್ದಿದ್ರೆ ಈ ಜನಾಂಗಗಳು ನಾಶವಾಗಿ ಹೋಗ್ತಿತ್ತು. ಇವತ್ತು ಯಾರ್ಯಾರು ಅವರ ಮಾತನ್ನ ಕೇಳಿ ಕೈಗೊಂಡು ನಡೆದರು, ಯಾರ್ಯಾರು ನೆನವೆ ಪಟ್ಟಣದಲ್ಲಿ ಯೋನನ ಮಾತುಗಳನ್ನು ಕೇಳಿ ಬದಲಾವಣೆಯನ್ನು ಹೊಂದಿದರು, ಎಲ್ಲರೂ ಈ ಪಟ್ಟಣವು ರಕ್ಷಣೆಯನ್ನ ಹೊಂದಿಕೊಂಡಿತು. ಅದೇ ರೀತಿ ಯೇಸುವಿನ ಮಾತನ್ನ ಕೇಳಿ ಜೀವಿಸಿದವರು ಕೂಡ ರಕ್ಷಣೆಯನ್ನ ಹೊಂದಿಕೊಳ್ತಾರೆ ಎಂಬುದನ್ನ ವಾಕ್ಯವು ನಮಗೆ ಹೇಳಿಕೊಡ್ತದೆ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಇಂದಿನ ವಾಕ್ಯ ಹೇಳ್ತದೆ ನೋಡಿ, ಇಲ್ಲಿ ಶ್ರೇಷ್ಠನಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಮಾತನ್ನೇ ನೀವು ಕೇಳ್ತಾ ಇಲ್ಲ. ಏನಾಗ್ತಾ ಇದೆ ಅಂದ್ರೆ, ಅಲ್ಲಿರುವವರು ನಿಮ್ಮ ಮೇಲೆ ಮಾತನಾಡುವಂತೆ ನಿಮ್ಮ ಜೀವಿತ ರೂಪುಗೊಳ್ತಾ ಇದೆ. ಇನ್ನೊಬ್ಬರು ನಿಮ್ಮನ್ನ ನ್ಯಾಯ ತೀರ್ವಿಕೆ ಮಾಡುವಂತೆ ನಿಮ್ಮ ಜೀವಿತಗಳಿವೆ.
ಆ ರೀತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ. ಆಕೆಯಾದರೂ ಸೊಲೊಮೋನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ನೋಡುವುದಕ್ಕೆ ಬಂದಳು, ಆದರೆ ನಿಮ್ಮ ಬಳಿಯಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಅಂದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸೊಲೊಮೋನನನ್ನ ಉತ್ತಮ ಜ್ಞಾನಿಯಾಗಿ ಪ್ರಪಂಚ ನೋಡ್ತದೆ, ಆದರೆ ಅದಕ್ಕಿಂತಲೂ ಶ್ರೇಷ್ಠ ಜ್ಞಾನಿ ಪ್ರಭು ಯೇಸು ಕ್ರಿಸ್ತರು ಎಂಬುದನ್ನ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಅವರಿಗಿಂತಲೂ ಹೆಚ್ಚಿನವರು ಪ್ರಭು ಯೇಸು ಕ್ರಿಸ್ತರು ಅಂತ. ಹಾಗಿದ್ರೆ ಇಂದು ವಾಕ್ಯಗಳನ್ನ ನಾವು ಓದ್ತಾ ಇದ್ದೀವಲ್ಲ, ಈ ವಾಕ್ಯಗಳು ಅತಿ ಶ್ರೇಷ್ಠ ಜ್ಞಾನದಿಂದ ತುಂಬಿದಂಥವುಗಳು. ಯಾಕೆಂದರೆ ಅತಿ ಶ್ರೇಷ್ಠ ಜ್ಞಾನಿಯಾದ ಪ್ರಭು ಯೇಸು ನಮ್ಮ ರಕ್ಷಣೆಗಾಗಿ ನುಡಿದ ವಾಕ್ಯಗಳು ಇವು. ಅವರ ಜೀವನ ಕ್ರಮವು ನಮ್ಮ ರಕ್ಷಣೆಗಾಗಿಯೇ ರೂಪುಗೊಂಡಂತಹ ಮಾರ್ಗ. ಹಾಗಾಗಿ ಯಾರ್ಯಾರು ಆ ಮಾರ್ಗವನ್ನು ಅನುಸರಿಸ್ತಾರೋ, ಯಾರ್ಯಾರು ಆ ಜ್ಞಾನಭರಿತ ವಾಕ್ಯಗಳನ್ನು ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಜೀವಿಸ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿಕೊಳ್ತಾರೆ. ನ್ಯಾಯ ವಿಚಾರಣೆಯಲ್ಲಿ ನೆನವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು, ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಇಲ್ಲಿ ನೋಡ್ರಿ, ನೆನವೆ ಪಟ್ಟಣದವರು ಕೂಡ ಇವರು ತಪ್ಪಿತಸ್ಥರು ಎಂಬುದಾಗಿ ಹೇಳ್ತಾರೆ ಅಂತೆ. ಅಂದರೆ ತಿಳ್ಕೊಳ್ಳಿ, ಯಾರ್ಯಾರು ಬದಲಾವಣೆಯನ್ನು ಹೊಂತಾರೋ, ಯಾರ್ಯಾರು ಪಾಪವನ್ನು ಬಿಟ್ಟು ನೀತಿವಂತರಾಗಿ ಹೊಸ ಜೀವಿತವನ್ನು ಜೀವಿಸ್ತಾರೋ ಅವರೆಲ್ಲರೂ ಕೂಡ ಸಾಕ್ಷಿ ನುಡಿಯುವ ಅಧಿಕಾರವನ್ನು, ಅವರೆಲ್ಲರೂ ಕೂಡ ನ್ಯಾಯ ತಿರುವಿಕೆ ಮಾಡುವಂಥ ಅಧಿಕಾರವನ್ನು ಹೊಂದಿಕೊಳ್ತಾರೆ. ನೋಡಿ, ಯಾವುದು ತಪ್ಪು ಯಾವುದು ಸರಿ ಯಾರಿಗೆ ಗೊತ್ತಾಗ್ತದೆ? ನೋಡಿ, ಸಂಪೂರ್ಣವಾಗಿ ನೀರು ಗಲೀಜಾಗಿಬಿಟ್ಟಿದೆ, ಆ ಗಲೀಜೊಳಗೆ ಇನ್ನೊಂದು ಗಲೀಜು ಬೀಳುತ್ತೆ. ಆಗ ನೀವು ಆ ಗಲೀಜು ಅಂತ ತೋರ್ಸಕ್ಕೆ ಹೋಗ್ತೀರಾ? ಇಲ್ಲ. ಯಾಕೆ? ಇಡೀ ನೀರೇ ಗಲೀಜಾಗಿದೆ. ಆದರೆ ಪರಿಶುದ್ಧ ನೀರಿದೆ, ಪರಿಶುದ್ಧ ನೀರಿನಲ್ಲಿ ಒಂದು ಕಡೆ ಮಾತ್ರ ಗಲೀಜಿದೆ. ಆಗ ನೀವೇನು ಮಾಡ್ತೀರಿ? ಆ ಪರಿಶುದ್ಧವಾದ ನೀರಿನಲ್ಲಿ ಒಂದು ಗಲೀಜನ್ನು ಸ್ಪಷ್ಟವಾಗಿ ಕಂಡುಹಿಡಿದು ಅದನ್ನು ಕ್ಲಿಯರ್ ಮಾಡೋದಕ್ಕೆ ನೋಡ್ತೀರಿ, ನೋಡ್ತೀರಿ ಅಲ್ವಾ? ಹಾಗೇನೆ ನಾವುಗಳು ನೀತಿವಂತರಾದಾಗ, ನಾವುಗಳು ಸತ್ಯದ ಹಾದಿಯಲ್ಲಿ ನಡೆದಾಗ, ನಾವುಗಳು ಪಾಪವನ್ನು ಬಿಟ್ಟು ಪುಣ್ಯದ ಕಡೆಗೆ ಜೀವಿಸಿದಾಗ ಆ ಪಾಪವನ್ನು ಗುರುತಿಸೋದಿಕ್ಕೆ ನಮ್ಮಲ್ಲಿ ಆಗ್ತದೆ. ಪಾಪಗಳನ್ನು ಗುರುತಿಸೋದಿಕ್ಕೆ ನಾವು ಕ್ರಿಸ್ತರ ಪರಿಪೂರ್ಣವಾಗಿ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಆಗಬೇಕು. ಆಗದ ಹೊರತು ನಾವು ಯಾವುದೇ ಅಸತ್ಯಗಳನ್ನು, ದುಷ್ಟತ್ವಗಳು, ಪುಣ್ಯ ಕಾರ್ಯಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ನಾವೇ ಕೊಳಚೆ ಆಗಿರುವಾಗ ನಾವು ಸರಿಯಾದ ತಪ್ಪಾದುಗಳನ್ನು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಹೇಳೋದು, ನನ್ನ ಕಣ್ಣನ್ನು ಫಸ್ಟು ನಾನು ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಯಾವಾಗ ನನ್ನ ಕಣ್ಣು ಕ್ಲೀನ್ ಆಗ್ತದೋ ಆಗ ನನಗೆ ಪ್ರಪಂಚ ಕರೆಕ್ಟಾಗಿ ಕಾಣ್ತದೆ. ಹಾಗಾಗಿನೇ ಯಾಕೆ ಆ ನಿನವೆ ಪಟ್ಟಣದವರು ಈ ಜನಾಂಗದ ಮೇಲೆ ಮಾತನಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ, ಅವರು ತಮ್ಮ ಕಣ್ಣುಗಳನ್ನು ಪಾಪವೆಂಬಂತಹ ಆ ಪರೆಯನ್ನು ತೆಗೆದು ಹಾಕಿದ್ರು. ಅದರಿಂದ ಅವರು ಮಾತನಾಡೋದಕ್ಕೆ ಸಾಧ್ಯ ಆಯಿತು. ಅಂದರೆ ಯಾರ್ಯಾರು ತನ್ನ ಕಣ್ಣಿನಲ್ಲಿರುವಂತಹ ಪಾಪದ ಕೊಳೆಯನ್ನು ತೆಗೆಯೋದಿಲ್ವೋ ಅವರಿಗೆ ಈ ಅಧಿಕಾರ ದೊರೆಯೋದಿಲ್ಲ. ಯಾರ್ಯಾರು ತೆಗಿತಾರೋ ಅವರಿಗೆ ಮಾತ್ರ ಈ ಅಧಿಕಾರವು ದೊರೆಯಲ್ಪಡ್ತದೆ. ಹಾಗೆ ಮುಂದಿನ ವಾಕ್ಯ ಹೇಳ್ತದೆ, ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಆ ಯೋನನೊಬ್ಬನು ಮಾತನಾಡಿದ್ದಕ್ಕೆ ನಿನವೆ ಪಟ್ಟಣದವರು ಒಂದು ಅಧಿಕಾರವನ್ನು ಪಡ್ಕೊಂಡ್ರು. ಅವರು ನಿಮ್ಮ ತಪ್ಪುಗಳನ್ನು ಹೇಳುವಂಥ ಸಾಮರ್ಥ್ಯವನ್ನು ಹೊಂದಿಕೊಂಡ್ರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಆದರೆ ಈತನ ಮಾತನ್ನು ನೀವು ಕೇಳಿ ನಡೆದಿದ್ದೇ ಆದರೆ ನೀವು ಕೂಡ ರಕ್ಷಣೆ ಹೊಂತೀರಿ. ಆದರೆ ನಿಮ್ಮ ಕಣ್ಣಿನಲ್ವ ಪರೆಯನ್ನು ತೆಗೆಯೋದಿಕ್ಕೆ ನಿಮಗೆ ಯಾರಿಗೂ ಕೂಡ ಮನಸ್ಸಿಲ್ಲ. ನೀವು ಏನನ್ನು ಬಯಸ್ತಾ ಇದ್ದೀರಿ? ಲೋಕದಲ್ಲಿ ನಡೆಯುವ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಅಲ್ಲ. ಮಾತನ್ನು ಕೇಳಿ ಬದಲಾವಣೆಯನ್ನು ಹೊಂದಿರಿ, ಇದು ಬಹಳ ಮುಖ್ಯ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಸೂಚಕ ಕಾರ್ಯ ಮುಖ್ಯವಲ್ಲ, ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವುದು ಬಹಳ ಮುಖ್ಯ ಎನ್ನುವುದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾಗಿ ಇಂದಿನ ವಾಕ್ಯದ ಸಾರಾಂಶವು ಅತಿ ಅದ್ಭುತವಾಗಿದೆ. ಅದ್ಭುತ ಆಗಲಿ ಅಥವಾ ನಮ್ಮ ಜೀವಿತದಲ್ಲಿ ಆಗುವ ಏನೋ ಒಂದು ಕಾರ್ಯಗಳಾಗಲಿ ಅದು ಮುಖ್ಯ ಅಲ್ಲ, ನನ್ನೊಳಗೆ ಆಗುವಂತಹ ಬದಲಾವಣೆ ಬಹಳ ಮುಖ್ಯ. ನನ್ನೊಳಗಿನ ಬದಲಾವಣೆಯೇ
ಕರ್ತರು ಬಯಸುವಂಥದ್ದು ಎಂಬುದನ್ನು ವಾಕ್ಯ ತಿಳಿಯಪಡಿಸ್ತದೆ. ದೇವರು ಏನು ಬಯಸ್ತಾರೆ? ನನ್ನಲ್ಲಿ ಬದಲಾವಣೆ ಆಗಬೇಕು, ನನ್ನಲ್ಲಿರುವ ದುಷ್ಟತ್ವ ಹೋಗಬೇಕು, ನನ್ನಲ್ಲಿರುವ ಪಾಪಕೃತ್ಯಗಳು ಹೋಗಬೇಕು, ನನ್ನಲ್ಲಿರುವಂಥ ಕೇಡಿನ ಆಲೋಚನೆಗಳು, ಚಿಂತನೆಗಳು, ದುಷ್ಟತ್ವದ ಆಲೋಚನೆಗಳು, ಚಿಂತನೆಗಳು, ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡಂತಹ ದುಷ್ಟತ್ವಗಳು, ಹೊಟ್ಟೆ ಕಿಚ್ಚಿನ ಭಾವನೆಗಳು, ನಾನತ್ವದ ಭಾವನೆಗಳು ಇವೆಲ್ಲ ಹೋಗಬೇಕು. ನಾವು ಶುದ್ಧರಾಗಬೇಕು. ಪರಿಶುದ್ಧತಾ ಜೀವಿತದ ಮೂಲಕ ನಾವು ಕರ್ತರನ್ನು ಮೆಚ್ಚಿಸ್ಬೋದೇ ಹೊರತು ಇನ್ಯಾವುದೇ ದಾರಿಯಿಂದ ನಾವು ಕರ್ತನನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿನವೆ ಪಟ್ಟಣದವರು ಮಾಡಿ ತೋರಿಸಿದ್ರು. ತಾವು ಅಷ್ಟು ಕಠೋರವಾದ ಪಾಪಿಗಳಾಗಿದ್ದರೂ ಕೂಡ ಆ ಪಾಪ ಕೃತ್ಯಗಳನ್ನು ತಿರಸ್ಕರಿಸಿ ದೇವರಿಗೆ ಅಭಿಮುಖರಾದರು. ಅದರಿಂದ ಅವರು ದೇವರ ಮೆಚ್ಚುಗೆಗೆ ಪಾತ್ರರಾದರು. ಇವತ್ತು ನಮಗೆ ಈ ವಾಕ್ಯ ಏನು ಹೇಳ್ಕೊಡ್ತದೆ? ಇಲ್ಲಿನ ಸುಖ, ಇಲ್ಲಿನ ನೆಮ್ಮದಿ, ಇಲ್ಲಿನ ಸಮಾಧಾನ, ಅಥವಾ ಇಲ್ಲಿ ಈ ಲೋಕದಲ್ಲಿರುವಂತಹ ಯಾವುದೋ ವಸ್ತುಗಳಿಂದ ದೊರೆಯುವಂತಹ ಸಂತೋಷ, ಇವುಗಳಿಗೆ ಮಾರು ಹೋಗದೆ ನಮ್ಮ ಬದುಕಿನಲ್ಲಿ ಯಾವುದೊಂದು ಅದ್ಭುತ ಆಗಬೇಕು, ಸೂಚಕಾರಿಯಾಗಬೇಕು, ಅಲ್ಲೇನಾಗ್ತದೆ ಇಲ್ಲೇನಾಗ್ತದೆ ಅನ್ನೋ ಆಲೋಚನೆಗಳಲ್ಲಿ ಮುಳುಗಿ ಕ್ರಿಸ್ತರು ನುಡಿದ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳನ್ನು ಬಿಟ್ಟು ನಿತ್ಯ ಜೀವದ ಕಡೆಗೆ, ಪರಿಶುದ್ಧತೆಯ ಕಡೆಗೆ, ಪುಣ್ಯ ಜೀವಿತದ ಕಡೆಗೆ ಸಾಗೋದಕ್ಕೆ ನಾವು ಮುಂದಾಗಬೇಕು. ಇದರ ಮುಖಾಂತರವಾಗಿ ನಾವು ಕೂಡ ರಕ್ಷಣೆ ಹೊಂದಲು, ಕರ್ತನ ಮೆಚ್ಚುಗೆಗೆ ಪಾತ್ರರಾಗಲು, ನಿತ್ಯ ಜೀವನ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಹಾಗಾಗಿ ಈ ಲೋಕದಲ್ಲಿ ಯಾವುದೇ ಅದ್ಭುತ ಸೂಚಕ ವಸ್ತು, ಅಧಿಕಾರ, ಇನ್ನೊಂದು ಮತ್ತೊಂದಲ್ಲ, ನಮ್ಮ ಜೀವಿತದ ಬದಲಾವಣೆ ಬಹಳ ಮುಖ್ಯ. ನಮ್ಮ ಜೀವಿತದ ಬದಲಾವಣೆಯೇ ಕರ್ತನು ಮೆಚ್ಚುವಂತಹ ಕಾರ್ಯ. ಹಾಗಾಗಿ ಆ ಬದಲಾವಣೆಯತ್ತ ಮುಂದೆ ಸಾಗೋಣ. ನಿತ್ಯ ಜೀವದ ಕಡೆಗಿನ ಜೀವಿತ ನಮ್ಮದಾಗಲಿ. ನಮ್ಮ ದೃಷ್ಟಿ ಕರ್ತನಲ್ಲಿ ನಾಟಿ ನಮ್ಮ ಬದುಕು ಅವರಲ್ಲಿ ಸಂತೋಷಿಸುತ್ತಾ ಜೀವಿಸುವಂತಹ ಅದ್ಭುತ ಜೀವಿತವನ್ನು ಹೊಂದಿಕೊಳ್ಳಲು ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದ ಮುಖಾಂತರವಾಗಿ ತಂದೆಯಾದ ದೇವರನ್ನು ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಕೃಪಾಳ ದೇವನೇ, ಕರುಣಿಸುವಾತನೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ಯಾವುದೋ ಅದ್ಭುತ ಕಾರ್ಯ, ಯಾವುದೋ ಸೂಚಕ ಕಾರ್ಯ, ಅಥವಾ ಯಾವುದೋ ವಸ್ತು, ಯಾವುದೋ ಜೀವವಿಲ್ಲದಂತಹ ಕಟ್ಟಡಗಳು, ಇನ್ನೊಂದು ಮತ್ತೊಂದರ ಕಡೆಗೆ ನಾವು ಆಸಕ್ತಿಯನ್ನು ವಹಿಸಿ ಅದರ ಕಡೆಗೆ ಓಡ್ತಾ ಇದ್ದೇವೆ. ಆದರೆ ನೀವು ಹೇಳ್ತಾ ಇದ್ದೀರಿ, ನಿನ್ನ ಮನಸ್ಸನ್ನು ಬದಲಾಯಿಸಿಕೊ, ಪಾಪವನ್ನು ಬಿಟ್ಟು ಬಿಡು. ನಿನ್ನ ಅಂಗಾಂಗಗಳಿಂದ ಮಾಡುವ ಪಾಪ, ನಿನ್ನ ಆಲೋಚನೆಯಿಂದ ಮಾಡುವ ಪಾಪ, ನಿನ್ನ ಮನಸ್ಸಿನಿಂದ, ನಿನ್ನ ಹೊಟ್ಟೆ ಕಿಚ್ಚಿನಿಂದ, ಅಹಂಕಾರದಿಂದ ಮಾಡುವ ಪಾಪಗಳು ಎಲ್ಲವನ್ನ ಬಿಟ್ಟು ಪರಿಪೂರ್ಣವಾಗಿ ಕರ್ತನಿಗೆ ಅಧೀನನಾಗಿ ದೇವರ ಮೆಚ್ಚುಗೆಗೆ ಪಾತ್ರನಾಗುವ ಜೀವಿತದ ಕಡೆಗೆ ಮುಂದೆ ಸಾಗು. ಇಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠರಾದ ಪ್ರಭು ಯೇಸು ಕ್ರಿಸ್ತರು ನಿನ್ನ ಬಳಿಗೆ ಬಂದಿದ್ದಾರೆ. ಅವರು ನಿನ್ನಲ್ಲಿ ಅತಿ ಹೆಚ್ಚಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅವರು ನಿನ್ನ ರಕ್ಷಣೆಯನ್ನು ಬಯಸ್ತಾ ಇದ್ದಾರೆ. ಅವರು ನಿನ್ನನ್ನು ಪ್ರೀತಿಸುವುದರ ಮೂಲಕ ತಾವೇ ಬಂದು ಈ ವಾಕ್ಯೋಪದೇಶಗಳನ್ನು ತಿಳಿಯಪಡಿಸ್ತಾ ಇದ್ದಾರೆ. ಬದಲಾಗಿರಿ ಎಂಬುದಾಗಿ ಇಂದಿನ ವಾಕ್ಯದ ಮೂಲಕ ತಿಳಿಯಪಡಿಸಿದ್ದೀರಿ ಸ್ವಾಮಿ. ಹೌದು, ಶ್ರೇಷ್ಠರಲ್ಲಿ ಶ್ರೇಷ್ಠರು, ಅತಿ ಶ್ರೇಷ್ಠರು ಆದ ಪ್ರಭು ಯೇಸು ಕ್ರಿಸ್ತರು ನಮಗೆ ಶಿಕ್ಷಿತರನ್ನಾಗಿಸುವುದಕ್ಕೋಸ್ಕರ, ನಮಗೆ ಶಿಕ್ಷಣವನ್ನು ತಿಳಿಯಪಡಿಸುವುದಕ್ಕೋಸ್ಕರ, ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಅವರು ಬಂದು ಈ ಶಿಕ್ಷಣವನ್ನು ತಿಳಿಯಪಡಿಸಿದ್ದಾರೆ. ಈ ಶಿಕ್ಷಣವು ಅಲ್ಪವಾದದಲ್ಲ, ಇವು ನಿತ್ಯ ಜೀವವನ್ನೇ ಒದಗಿಸಿಕೊಡುವಂತಹ ಮಹಾನ್ ಶಿಕ್ಷಣ. ಇದರಂತೆ ನಡೆದವರೆಲ್ಲರೂ ನಿತ್ಯ ಜೀವನ ಹೊಂದುತ್ತಾರೆ. ಹಾಗಾಗಿ ತಂದೆಯೇ, ಇವುಗಳನ್ನು ನಾವು ಅಲ್ಪವೆಂದು ಎಣಿಸದೆ, ನಾವು ವ್ಯರ್ಥವೆಂದು ಎಣಿಸದೆ, ಇದರ ಶ್ರೇಷ್ಠತ್ವವನ್ನು ಅರಿತು ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ಜೀವಿಸುವುದರ ಮೂಲಕ ಮುಂದೊಂದು ದಿನ ನಿಮ್ಮಲ್ಲಿ ಬಂದು ಸೇರೋ ಸೌಭಾಗ್ಯಕ್ಕೆ ಪಾತ್ರರಾಗುವಂತೆ ಕೃಪೆ ಮಾಡಿ ನಮ್ಮೊಂದಿಗೆ ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.